ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರ ದೈವ ಸಂದೇಶ. ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳು ಯಾವ ರೀತಿ ಇದೆ, ಕಷ್ಟನ ಸುಖನ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಎಲ್ಲ ರಾಶಿಗಳಿಗೂ ಕೂಡ ವಿಡಿಯೋಗಳಿದೆ, ನೀವು ನೋಡಬಹುದು. ವೃಷಭ ರಾಶಿಯವರಿಗೆ ಅಂದರೆ ಕೃತ್ತಿಕಾ ನಕ್ಷತ್ರದ ಕೊನೆಯ 3 ಪಾದಗಳೇನಿದೆ, ಅವರು ರೋಹಿಣಿ ಮತ್ತು ಮೃಗಶಿರ ನಕ್ಷತ್ರದ ಮೊದಲ 2 ಪಾದಗಳಲ್ಲಿ ಜನಿಸಿರೋರಿಗೆ ಆಗಸ್ಟ್ ತಿಂಗಳು ಹೇಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಈ ದಿನ ನಾವು ತಿಳಿದುಕೊಳ್ಳೋಣ. ಈ ತಿಂಗಳು ವೃಷಭ ರಾಶಿಯವರಿಗೆ ಗ್ರಹಗಳ ಸಂಚಾರ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. 2ನೇ ಮನೆಯಲ್ಲಿ ಮಂಗಳ, 3ನೇ ಮನೆಯಲ್ಲಿ ಅದರಲ್ಲೂ ಕೂಡ ಒಂದು ಉಚ್ಚ ಸ್ಥಿತಿನಲ್ಲಿ ಗುರು ಇದ್ದಾರೆ. 10ನೇ ಮನೆಯಲ್ಲಿ ರಾಹು ಮತ್ತು 11ನೇ ಮನೆಯಲ್ಲಿ ನಿಮಗೆ ಬೆನಿಫಿಟನ್ನು ಕೊಡುವಂಥ ಲಾಭದಾಯಕವಾಗಿರುವಂಥ ಶನಿ ಅವರು ಸಂಚಾರ ಮಾಡ್ತಾ ಇದ್ದಾರೆ. ಈ ಗ್ರಹಗಳ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ. ನಿಮ್ಮ ಜಾತಕ ಹೇಗಿದೆ, ಏನಾದರೂ ದೋಷಗಳಿದೆಯಾ, ಅದರಿಂದ ನೀವು ಈ ರೀತಿ ಕಷ್ಟಗಳನ್ನು ಅನುಭವ ಮಾಡ್ತಿದ್ದೀರಾ ಅನ್ನೋ ಒಂದು ಮಾಹಿತಿ ನೀವು ತಿಳಿಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಸ್ಕ್ರೀನಲ್ಲಿ ಕೊನೆಯ ಒಂದು ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇರುವಂಥ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಖಂಡಿತ ಈ ಒಂದು ವಿಷಯದ ಬಗ್ಗೆ ನೀವು ತಿಳ್ಕೊಳ್ಳೋದ್ರಿಂದ ನಿಮ್ಮ ಒಂದು ಫ್ಯೂಚರನ್ನು ನೀವು ಸೆಕ್ಯೂರ್ ಮಾಡ್ಕೋಬಹುದು. ವೃತ್ತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನಿಮಗೆ ತುಂಬಾ ಚೆನ್ನಾಗಿದೆ. 11ನೇ ಮನೆಯಲ್ಲಿರುವಂತಹ ಲಾಭದಾಯಕವಾಗಿರುವಂಥ ಶನಿ, 10ನೇ ಮನೆಯಲ್ಲಿರುವಂಥ ರಾಹು ನಿಮ್ಮ ಒಂದು ಪ್ರೊಫೆಷ್ನಲ್ ಲೈಫಲ್ಲಿ ಹೊಸದಾಗಿರುವಂಥ ಅವಕಾಶಗಳನ್ನು ತಂದುಕೊಡ್ತಾ ಇದ್ದಾರೆ. ಉದ್ಯೋಗದಲ್ಲಿ ಒಂದು ಬಡ್ತಿ ಅಂದರೆ ಇನ್ಕ್ರಿಮೆಂಟ್ ಸಿಗುವಂಥದ್ದಾಗಿರ್ಬೋದು, ಮತ್ತು ಪ್ರಮೋಷನ್ ಸಿಗೋದಾಗಿರ್ಬೋದು, ಅಥವಾ ಹೊಸದಾಗಿರುವಂಥ ಒಂದು ಜವಾಬ್ದಾರಿಗಳು ಸಿಗ್ತಾ ಇರುವಂಥ ಒಂದು ಸಾಧ್ಯತೆಗಳು ಕಾಣ್ತಾ ಇದೆ. ನಿಮ್ಮ ಇನ್ಕಮ್ ಸೋರ್ಸಸ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಆದರೆ 2ನೇ ಮನೆಯಲ್ಲಿರುವಂಥ ಮಂಗಳ ಏನಿದ್ದಾರೆ, ನಿಮ್ಮ ಮಾತುಗಳಲ್ಲಿ ಕೆಲವೊಂದು ಸಲ ತುಂಬ ಹಾರ್ಡ್ ಕಠೋರತೆಯನ್ನು ತರಬಹುದು. ಹಣಕಾಸಿನ ವ್ಯವಹಾರಗಳಲ್ಲಿ ಅಥವಾ ಕಚೇರಿಯಲ್ಲಿ ಮಾತಾಡುವಾಗ ನಿಮ್ಮ ಕೋಪನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕುಟುಂಬದಲ್ಲಿ ಮತ್ತು ದಾಂಪತ್ಯ ಜೀವನದ ಬಗ್ಗೆ ಹೇಳೋದಾದರೆ 3ನೇ ಮನೆಯಲ್ಲಿರುವಂಥ ಗುರುವಿನ ಪ್ರಭಾವದಿಂದ ನಿಮ್ಮ ಜೊತೆಲಿ ಹುಟ್ಟಿರುವಂಥವರು ಯಾರಿದ್ದಾರಲ್ವ, ನಿಮ್ಮ ಸಿಬ್ಲಿಂಗ್ಸ್ ಆಗಿರ್ಬೋದು, ಇವರು ಇದ್ದಾರಲ್ವ, ಅಕ್ಕ, ತಮ್ಮ, ತಂಗಿ, ಇವರ ಒಂದು ಮಧ್ಯೆ ಇರುವಂಥ ಒಂದು ರಿಲೇಷನ್ಶಿಪ್ ಅನ್ನೋದು, ಬಾಂಧವ್ಯ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಮನೆಯಲ್ಲಿ ಒಂದು ಒಳ್ಳೆಯ ಶುಭ ಕಾರ್ಯಗಳು ನಡೆಯುವಂಥ ಒಂದು ಸೂಚನೆ ಕಾಣ್ತಾ ಇದೆ. ಆದರೆ 2ನೇ ಮನೆಯಲ್ಲಿರುವಂಥ ಮಂಗಳ ಇದ್ದಾರಲ್ವ, ಅವರಿಂದ ಕುಟುಂಬದಲ್ಲಿ ಸಣ್ಣ ಪುಟ್ಟ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಬರಬಹುದು. ವಾದ ವಿವಾದಗಳಿಗೆ ಹೋಗದೆ ಅರ್ಥ ಮಾಡಿಕೊಂಡು ಮುಂದೆ ಹೋದರೆ ಖಂಡಿತವಾಗ್ಲೂ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಒಳ್ಳೆಯದನ್ನು ನೀವು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕಾಣ್ತೀರಾ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ನೋಡೋದಾದರೆ ಈ ತಿಂಗಳು ನೀವು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ತುಂಬ ಸ್ಟ್ರೆಸ್ ಫೀಲ್ ಆಗಿರ್ತೀರ, ಅದರಿಂದ ಹೆಲ್ತ್ ಇಶ್ಯೂಸ್ ಬರೋ ಸಾಧ್ಯತೆಗಳು ಕಾಣ್ತಾ ಇದೆ. 10ನೇ ಮನೆಯಲ್ಲಿರುವಂತಹ ರಾಹು, 2ನೇ ಮನೆಯಲ್ಲಿರುವಂತಹ ಮಂಗಳ ಅತಿಯಾದ ಒಂದು ಕೆಲಸದ ಒತ್ತಡ ಆಗಿರಬಹುದು, ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಗಂಟಲಿಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ. ಸರಿಯಾದ ಸಮಯಕ್ಕೆ ಊಟ ಮಾಡಿ ನಿದ್ದೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಶಕ್ತಿ ಅನ್ನೋದು ಬ್ಯಾಲೆನ್ಸಿಂಗಲ್ಲಿ ಇರೋದಕ್ಕೆ ಸಹಾಯ ಮಾಡುತ್ತೆ. ಸಾಧ್ಯವಾದಷ್ಟು ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ಈ ಆಗಸ್ಟ್ ತಿಂಗಳಲ್ಲಿ ಬರ್ತಾ ಇರುವಂಥ ಆಬ್ಸ್ಟಿಕಲ್ಸ್ ಏನಿದೆ ಅದನ್ನೆಲ್ಲ ಕೂಡ ನೀವು ನಿವಾರಣೆ ಮಾಡ್ಕೊಳ್ತಾ ಸುಖ ಶಾಂತಿಯಿಂದ ಇರೋದಕ್ಕೆ ಕೆಲವೊಂದು ಶಕ್ತಿಶಾಲಿಯಾಗಿರುವಂಥ ಪರಿಹಾರಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಪ್ರತಿದಿನ ಬೆಳಗ್ಗೆ ಸ್ನಾನ ಆಗಿದ ನಂತರ ಸಾಯಿಬಾಬಾ ಅವರ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ತಾ ಹೋಗ್ಬೋದು. ಇದು ಮೂಲ ಮಂತ್ರ ಆಗಿರುತ್ತೆ. ಓಂ ಸಾಯಿನಾಥಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದಾಗಿರ್ಬೋದು, ಅಥವಾ ನೀವು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ಅವರ ಮಂತ್ರವನ್ನು ಕೂಡ ಹೇಳ್ಕೋಬೋದು. ಶ್ರೀ ರಾಘವೇಂದ್ರ ಸ್ವಾಮಿಯ ಮಂತ್ರ ಈ ರೀತಿ ಬರುತ್ತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಈ ಒಂದು ಆಬ್ಸ್ಟಿಕಲ್ಸ್ ಏನಿದೆ ಅದೆಲ್ಲ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಅದರ ಜೊತೆಗೆ ಈ ಮಂತ್ರವನ್ನು ಪಠಣ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುತ್ತೆ. ನಿಮ್ಮ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ. ಈ ಆಗಸ್ಟ್ ತಿಂಗಳು
ನಿಮ್ಮ ಜೀವನದಲ್ಲಿ ನೆಮ್ಮದಿ ಮತ್ತು ಯಶಸ್ಸನ್ನು ಖಂಡಿತ ತರುತ್ತೆ, ಯೋಚನೆ ಮಾಡಬೇಡಿ. ಇದುವರೆಗೂ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮಗೇನಾದರೂ ಒಂದು ಜ್ಯೋತಿಷ್ಯದ ರಿಪೋರ್ಟ್ ಬೇಕಾಗಿದೆ, ಕಂಪ್ಲೀಟ್ ಅನಾಲಿಸಿಸ್ ಬೇಕಾಗಿದೆ ಅಂದರೆ ಖಂಡಿತವಾಗ್ಲೂ ನಮ್ಮನ್ನು ನೀವು ಸಂಪರ್ಕ ಮಾಡ್ಬೋದು. ವಿಡಿಯೋ ಎಂಡಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ನಂಬರ್ ನಿಮಗೆ ಸಿಗುತ್ತೆ. ಪರ್ಸ್ನಲ್ ಟ್ಯಾರೋ ರೀಡಿಂಗ್, ಆಕಾಶಿಕ್ ರೀಡಿಂಗ್, ಈ ರೀತಿ ಬಹಳಷ್ಟು ಸೇವೆಗಳು ನಮ್ಮಲ್ಲಿ ಲಭ್ಯ ಇದೆ, ಸಂಪರ್ಕ ಮಾಡಬಹುದು. ಧನ್ಯವಾದಗಳು.